ರೋಡಲ್ಲಿ ನಾಯಿ ಕಾಯಂಗ್ ಮಾಡ್ದಾನ ಇವತ್ತು. ಏನೋ ಗಾಡಿ ನಿಲ್ಲಿಸ್ಲಿಲ್ಲ ಅಂದ್ರೆ ಕಿಟಕಿಯಿಂದ ಆಚೆಗೆ ಹಾರ್ಬಿಡ್ತೀನಿ ನಾನು. ಬೇಡ ಬೇಡ, ಲೊಕೇಶನ್ ಹೋಗಿದ ತಕ್ಷಣ ಒಳ್ಳೆ ಟೀ ಕೊಡಿಸ್ತೀನಿ. ಸರ್ಪ್ರೈಸ್ ಲೊಕೇಶನ್. ಸರ್ಪ್ರೈಸ್ ಲೊಕೇಶನ್ ಅಲ್ಲಿ ಒಳ್ಳೆ ಟೀ. ಎಷ್ಟು ಮುಂದೆ ಗೋವಾದಲ್ಲಿ ಏನಿದೆ ಏನಿದೆ ಏನಿಲ್ಲ, ಅದೇ ನಮ್ಮ ಕರ್ನಾಟಕದಲ್ಲಿ ಬೇಕಾದ ಸ್ಪೇಸ್ಗಳೈತೆ ಹೇಳೋಣಲ್ವಾ, ಅದಕ್ಕೆ ಹೋಗೋಣ. ಹಾಯ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ಸೊ ತುಂಬ ದಿನ ಆದಮೇಲೆ ವ್ಲಾಗು ಬರ್ತಾಯಿದ್ದೀನಿ. ಸೊ ಏನಪ್ಪ ಇವತ್ತಿನ ವಿಶೇಷ ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ಲು 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೈತೆ. ಜೊತೆಗೆ ಹೊಸ ಕಾರ್ ತಗೊಂಡಿರೋ ಖುಷಿಲಿ ಫ್ರೆಂಡ್ಸ್ ಜೊತೆ ಲಾಂಗ್ ಡ್ರೈವ್ ಹೋಗ್ತಾಯಿದ್ದೀನಿ. ಸೊ ಎಲ್ಲಿಗೆ ಏನು ಅಂತ ಮುಂದೆ ವೀಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ಕೊನೆವರೆಗೂ ನೋಡಿ. ಗಾಡಿ ಫುಲ್ಲು ಇಬ್ನಿ ಆಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಲೈಟಾಗಿ ಒರೆಸ್ಬೇಕು, ಇಲ್ಲಾಂದ್ರೆ ರೋಡ್ ಏನು ಕಾಣಿಸೋದೇ ಇಲ್ಲ. ವೈಪ್ ಮಾಡೋಣ ಅಂದರೆ ಹೆವಿ ಧೂಳಾಗೈತೆ. ಸೌಂಡ್ ಕಮ್ಮಿ ಕೊಡೋಣ. ಸೊ ಇವಾಗ ಎಲ್ಲ ಫೋನ್ ಮಾಡಿ ಬೈತವ್ರೆ, ರೆಡಿಯಾಗಿಬಿಟ್ಟಿದ್ದೀವಿ ಬಾ ಅಂತ. ಸೊ ಯಾರ್ಯಾರು ಫೋನ್ ಮಾಡ್ತವ್ರೆ. ಸೊ ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಮುಂದೆ ಹೇಳ್ತೀನಿ, ಯಾರ್ಯಾರು ಹೋಗ್ತಾಯಿದ್ದೀವಿ ಅಂತಲೇ ಹೇಳ್ತೀನಿ. ಸೊ ನಾವು 3 ಜನ ತ್ರಿಮೂರ್ತಿಗಳು ವೆಯ್ಟ್ ಮಾಡ್ತಾವ್ರೆ ಫೋನ್ ಮೇಲೆ ಫೋನ್ ಮಾಡ್ಕೊಂಡು. ಇವಾಗ ಒಬ್ಬರಾದ್ಮೇಲೆ ಒಬ್ಬರನ್ನ ಪಿಕಪ್ ಮಾಡ್ಕೊಂಡು ಓಡಬೇಕು. ನಾನು 4:30 ಅಷ್ಟಲ್ಲಿ ಬರ್ತೀನಿ ಅಂತ ಹೇಳಿದ್ದೆ, ಆಲ್ರೆಡಿ 4:40 ಆಯಿತು. ಸೊ 10 ಮಿನಿಟ್ಸ್ ಲೇಟಾಗಿದೆ ಅಷ್ಟೇ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಸೊ 2 ಡೇಸು ನಾನ್ ಸ್ಟಾಪ್ ಡ್ರೈವಿಂಗು. ಸೊ ನಾನ್ ಸ್ಟಾಪು ವೀಡಿಯೋನ ಕೊನೆವರೆಗೂ ಮಿಸ್ ಮಾಡಿದಾಗ ನೋಡಿ, ಫುಲ್ಲು ಚಿಲ್ಲಾಗಿರುತ್ತೆ. ಫನ್ನಾಗಂತೂ ಫನ್ಗೇನು ಕಮ್ಮಿ ಇರೋಲ್ಲ ನಮ್ಮ ಕಂಟೆಂಟಲ್ಲಿ. ಯಾಕಂದರೆ ನಾವು 3 ಜನ ಸೇರಿದ್ರೆ ವೀಡಿಯೋ ಪೂರ್ತಿ ಕಂಟೆಂಟೇ. ಯಾರ್ಯಾರು ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ವೀಡಿಯೋನ ಕೊನೆವರೆಗೂ ನೋಡಿ. ಇವಾಗ ಡ್ರೈವಿಂಗ್ ಮಾಡಬೇಕು, ಒಂದು 10 ಮಿನಿಟ್ಸು, ಮತ್ತೆ ಸಿಗ್ತೀನಿ. A few minutes later. ಇದಕ್ಕೆಲ್ಲ ನೋಡ್ಬೇಕಲ್ಲಪ್ಪ. ಈಗ ರೆಡಿಯಾಗಿದೆಯಾ? ಬರ್ತಾಯಿದ್ದೀನಿ ಆಲ್ರೆಡಿ. ಈಗ ನಿಮ್ಮ ಮನೆ ಹತ್ರ ಇವಾಗ ಲೆಫ್ಟ್ ಎತ್ಕೋಬೇಕು, ಆ ಗ್ಯಾಸ್ ರೆಡಿ ಮಾಡ್ತಾರಲ್ಲ ಅಲ್ಲಿ. ಬಂದು ನಿಂತ್ಕೊ, ಒಂದು 2 ನಿಮಿಷ ಮಾತ್ರ ಹಾಕ್ಬಿಡ್ತಾನೆ. ಏಯ್ ಟೈಮ್ ಆಯ್ತು, ಬರಲ್ಲ, ಕಚ್ಬಿಡ್ತಾನೆ ಕರಿಯ. ಟೈಮ್ ಆದರೆ ಹೋಗು. ಇದು ಪುನಃ ಮನೆ ಕಚ್ಚಿನಿ, ಸ್ನಾನ ಮಾಡಿ ನಿಂಗೆ ಒಳ್ಳೆ ನಿದ್ದೆ ಬರುತ್ತೆ. ಹೌದಾ? ಅಷ್ಟೇ ನಮ್ದೆಲ್ಲ ಅಷ್ಟೇ ಗೊತ್ತಲ್ಲ. ಹಾಂ, ಬಾಯ್ ಈಚೆಗೆ. ಈಚೆ ಬಂದರು ನಿಂತು, 1-2 ನಿಮಿಷ ಬಂದೆ, ಮಾತ್ರ ಹಾಕಿಲ್ಲ ಕಣ. ಸರಿ ಆಯ್ತು. ಮೆಡಿಸಿನ್ ಹಾಕಿ, ಅಯ್ಯೋ ಮೆಡಿಸಿನ್ ಹಾಕಿ 2 ತರ ಟಾನಿಕ್, 2 ತರ ಮಾತ್ರೆ, 2 ತರ ಡ್ರಾಪ್ಸ್ ಕೈಗೆ. ಲೋ, ಅದು ನಾಯಿ ಸಾಯಿಸ್ಬಿಟ್ಟು ಯಾಕಲ್ಲ. ಸಾಯ್ತಾ ಇಲ್ಲ, ಬದುಕ್ತಾ ಇದೀನಿ ಮುಡದೆ. ಹಾಂ ಬಂದೆ. ನಿಮ್ಮ ಮನೆ ಬಾಗ್ಲು ಫ್ರಿಜ್ಜಿಗೆ ಬೇರೆ ಇಡಬೇಕು. ಕೇಳಿಸ್ತಾ ಆರನ್ ಸೌಂಡು? ಆರನ್ನ ಯಾಕೆ ಮಾಡ್ತೀವಿ? ರಾತ್ರಿ ಹೊತ್ತಲ್ಲೇ ಇತ್ತು, ಬೆಳಿಗ್ಗೆ ಹೊತ್ತಲ್ಲೇ ಗುಲ್ಡು ಬಂದು 10 ನಿಮಿಷ ಆಯಿತು. ನಾಯಿಗಳು ಬೊಗಳ್ತಾವೆ. ಈ ಬಡ್ಡಿ ಅದು ಮನೆ ಮೇಲಿಂದ ಬರ್ತಾಯಿಲ್ಲ. ಐದು ನಿಮಿಷ ಅಂದ್ಕೊಂಡು ಇನ್ನೂ ಮೇಲೇ ಅವನೇ. ಇನ್ನೊಬ್ಬ ಫೋನ್ ಮಾಡಿಕೊಂಡು ಟಾರ್ಚರ್ ಕೊಡ್ತಾವನೆ. ಇವಾಗ ಅವನ ಹತ್ರ ಹೋಗ್ಬೇಕು. ಈ ರೋಡಲ್ಲಿ ಬಿಡೆ. ಇವಾಗ ಇವನು ಪಿಕಪ್ ಮಾಡಿಕೊಂಡು ಅವನ ಹತ್ರ ಹೋಗ್ಬೇಕು. ನೀವು ಬರೋಷ್ಟು ಇನ್ನೊಂದು ನಿದ್ದೆ ಮಾಡ್ಕೊತೀನಿ ಅಂದ್ಕೊಂಡು ಮಲ್ಗವನೆ ಮತ್ತೆ. ಪಾಪ ಇಲ್ಲಿ ಮುಸ್ಲಿಮ್ಸು ನಮಾಜ್ ಮಾಡ್ತಾಯಿದ್ರೆ ನಾಯಿಗಳು ಅವ್ರ ಜೊತೆ ಇವು ಸೌಂಡ್ ಮಾಡ್ತಾವೆ. ಅವ್ರ ಹೆಂಗೆ ರಾಗ ಎಳಿತಾರೋ ಇವು ಹಂಗೆ ರಾಗ ಎಳ್ದ ನಿಂತವೆ. ಅಲ್ಲಿ ನೋಡಿ, ಫೋನ್ ಮೇಲೆ ಫೋನ್ ಹೊಡಿತಾನೆ. ಅವ್ರೆ ಇವ್ನು ಬಲೆ ಟಾರ್ಚರು, ಎಲ್ಲಿಗೆ ಹೋದ್ರು ಇವಂದಿದೆ ಕತೆ. ಫಸ್ಟು ಪಿಕಪ್ ಮಾಡಿರೋದು ಇವನ್ನೇ. ಇವಾಗ 5 ನಿಮಿಷದಲ್ಲಿ ಬರ್ತೀನಿ ಅಂದ್ಬಿಟ್ಟು 15 ನಿಮಿಷ ಮಾಡವನೆ. ರೋಡಲ್ಲಿ ನಾಯಿ ಕಾಯಂಗ್ ಮಾಡ್ದಾನ ಇವತ್ತು. ಇಲ್ಲ, ಕಾರ್ ಕ್ಲೀನ್ ಮಾಡ್ಕೊಳಂಗಾಯ್ತು. ಹೆಂಗೋ ಏನಿಲ್ಲ, ಮನೆ ತವೇ ಕ್ಲೀನ್ ಮಾಡಿದ್ದೆ, ಸುಮ್ಮನೆ ಹಂಗೆ ಡ್ರೈವ್ ಮಾಡ್ತಾ ಇದ್ದೆ ಅಷ್ಟೇ. ಓಕೆ. ಇವಾಗ ಅವ್ರ ಫೋನಲ್ಲಿ ಮಾಡ್ತಾನೆ ಅವನೇ, ಟೆನ್ಷನ್ ಕೊಡ್ತಾವನೆ. ಇವನಿಂದ ಲೇಟ್ ಆಯಿತು.
ನನಗೆ ಬೈತವನೆ ಯಾಕೆ ಲೇಟು ಅಂತ. ಇವಾಗ ಇವನ್ನ ಎತ್ತಾಕೊಂಡು ಸೀದಾ ಹೋಯ್ತಾ ಇದ್ದೀನಿ. ಇನ್ನೊಬ್ರು ಯಾರು ಅಂತ ವಿಡಿಯೋ ನೋಡ್ತಾ ಇರಿ, ಗೊತ್ತಾಯ್ತದೆ. ಅದರಲ್ಲಿ ಒಬ್ಬರು ಹೈಡ್ ಆಯ್ತಾರೆ ಅಷ್ಟೇ, ಇನ್ನಿಬ್ರು ಬರ್ತಾರೆ. ಅದ್ರಲ್ಲಿ ಒಬ್ರನ್ನ ಹೈಡ್ ಮಾಡ್ತೀನಿ, ಅದು ಮುಂದೆ ತೋರಿಸ್ತಾನೆ. ಅಲ್ಲಿ ಗಂಟ ವೆಯ್ಟ್ ಮಾಡಿ. ಬಂದ ಇಜಿಡ ನನ್ನ ಮಗ, ಇವನು ಈಜಿಡ ನೋಡಿ. ಅವನು ಅಯ್ಯೋ ಕಾಣ್ತಾನೆ ಇಲ್ಲ, ಅವನು ಮಾಡ್ತಾವ, ನಾವು ಮಾಡ್ತಾ ಇದೀವಿ. ಬೇಗಲೇ Hey, y'all come look at this. ನೋಡಿ ಬೇಗಲೇ. ಇವ್ನ ಎತ್ತಾಕೊಂಬರೋದು ಇಷ್ಟೊತ್ತಾಯ್ತು. ಅವನದೊಂದು 1/4 ಗಂಟೆ, ಇವನದೊಂದು 1/4 ಗಂಟೆ. ನಾಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋದು ಇಷ್ಟೊತ್ತಾಯ್ತು. ಎಲ್ಲೇ ಹೋದ್ರಿ ಬಡಿಯಕ್ಲ ಕರ್ಕೊಂಡು ಹೋಗೋದೇ ನನ್ಗೊಂದು ಕೆಲಸ ಆಗೋಯ್ತದೆ. ಕಾರ್ ಇತ್ತು ಅಂದ್ರೆ ಇವ್ರೇ ಅಂತ ಇರ್ಬೇಕು, ಜೋಶ್ ಇರ್ಬೇಕು ಮಗ, ಜೋಶ್. ಚಿಲ್ ಮಾತಾಡಕ್ಕೆ ಬಿಡಲ್ಲ ಹೋಗೋದು. ನೈಟು ಈಗ ಜೋಶು. ಕಾರ್ ಇದ್ರೆ ಇದೇಗಳು, ನಾನು ಡ್ರೈವರ್ ತರ ಅಷ್ಟೇ. ಮನೆ ತಕೋಗಿ ಪಿಕಪ್ ಮಾಡ್ಬೇಕು ಇವ್ರನ್ನ ಅಷ್ಟೇ. 5 ಗಂಟೆ ಕೆಲಸ, ಅದಕ್ಕೆ ಕಾರ್ ನಾವು 5 ಗಂಟೆಗೆ ಅಂದಿತ್ತು ಟೈಮು, 5:15 ಆಯ್ತಾ ಗೊತ್ತೈತೆ. ಬಂದು ಫೋನ್ ಮಾಡಿ ಅವನು ಬಂದವನು ಅಲ್ಲಾಡಿಸ್ಕೊಂಡು ಯಾವ ರೋಡು, ಈ ರೋಡು, ಆ ರೋಡು, ಈ ರೋಡು. ಅಣ್ಣ ಮಳ್ಗೋಯ್ತಾವ. ಸೀಟ್ ಹಿಂಗೆ ಕುತ್ಕೊಬಿಡು ನೀನು, ಚೆನ್ನಾಗದೆ. ಕಾಲಿಂಗ್ ಫ್ರೀಯಾಗಿ ಅಲ್ಲಾಡಿಸಿ ಕುತ್ಕೋಬಹುದು ಮಗ. ನಾ ಚಾರ್ಜರ್ ಪಿನ್ ಕೊಟ್ನಲ್ಲ, ಎಲ್ಲಿಟ್ಟೆ ಅದನ್ನ? ಇಲ್ಲ ಐತೆ. ಇನ್ನ ಬೆಲ್ಟ್ ಅದು 6 ಇಯರ್ ಬ್ಯಾಗ್ಸ್ 6 ಇಯರ್ ಬ್ಯಾಗ್ಸ್ ಎಲ್ಲೈತೆ ಅಂತ ಗೊತ್ತಾ ನಿಂಗೆ ಕಾರಲ್ಲಿ? ಗೂಪ್ ನನ್ನ ಮಗನ ಹಾಕೊಳ್ಳೋ ಬೆಲ್ಟ್ ಅಲ್ಲೇ. ಇವನು ಆಡ್ತಾನೆ ಅಂತ ಏನು ಬೇಡ, ಸುಮ್ಮನಿರ. ನಿನ್ ಮೇಲೆ ನಂಬಿಕೆ ಐತಿ ಕಣ ನಮ್ಗೆ. ಮಗ ನೀನು ಹೆಂಗಿರು 80 ಮೇಲೆ ಎತ್ತಲ್ಲ, ನೋ ಪ್ರಾಬ್ಲಮ್. ಹೊಸ ಗಾಡಿ 80 ಮೇಲೆ ಎತ್ತಲ್ಲ ಆಟೋಮೆಟಿಕ್ ಹೋಯ್ತದೆ, ಹಿಂಗೆ ಎತ್ತದ್ರೆ ಹಿಂಗೆ ಫ್ರೀ 6 ಇಯರ್ ಬ್ಯಾಗ್ ಕೊಟ್ಟು ಹಿಂದೆ ಆರಾಮಾಗಿ ಕುತ್ಕೋಬಹುದು ಮಗ. 3 ಸೀಟ್ ಆರಾಮಾಗಿ 6 ಇಯರ್ ಬ್ಯಾಗ್ ಗಾಡಿ ತಗೊಂಡಿದ್ದೀನಿ ನೋಡು. ಹಾಯ್ ಸರ್, ಏನ್ ಸರ್ ಸಮಾಚಾರ? ನಮ್ ಡ್ರೈವರ್ ಓನರ್ ಕುತ್ಕೊಂಡು ಮುಂದೆ ನಮ್ನೇ ನೋಡ್ತಾವ್ರೆ, ವಿಡಿಯೋ ಇವನ್ ಮಾಡ್ತಾವನೆ. ಆದ್ರೂ ಚೆನ್ನಾಗೈತೆ. ಬೆಳಗ್ಗೆ ನಿದ್ದೆ ಇಲ್ಲ, ಮನಿ ಕಂಡಿದ್ದೆ 1 ಗಂಟೆ. ಮನಿ ಕಂಡಿದ್ದೆ 1 ಗಂಟೆ ಆಯ್ತು. ಅದ್ರಲ್ಲಿ ಬೇರೆ ಇವ್ರು ಫೋನ್ ಮಾಡಿ 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 ಟಾರ್ಚರ್ ನಮ್ಗೆ. ಬನ್ನಿ 3 ಗಂಟೆಗೆ. ಮಂಡ್ಯ ನಗರ ಯಡಿಯೂರು. ಯಡಿಯೂರ್ಗಲ್ಲ, ಯಡಿಯೂರು ಆ ಕಡೆ ಸೈಡ್. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಸಸ್ಪೆನ್ಸ್ ಇವತ್ತು. ಸಸ್ಪೆನ್ಸ್. ಇವು ಎಷ್ಟು ತಿಂಗಳುಗಳಾಯ್ತಲ್ವಾ ನಾವು 3 ಜನ ಜೊತೆಗೆ ಸೇರಿ. ವರ್ಷ ಆಗಿಲ್ಲ. ಮಂತ್ರಾಲಯ ಟ್ರಿಪ್, ತಿರುಪತಿ ಟ್ರಿಪ್. ತಿರುಪತಿ. ಇವಾಗ ನಾವು ಫುಲ್ ಮುಂದೆ ಇಡೋ ಕೈನ. ಹಂಗೆ ಏನ್ ಬೇಡ, ಅದೇ ಹತ್ರ ಬರೋದು. ನಿಧಾನಕ್ಕೆ ಸ್ಲೋ ಅಂತೂ ಇಂತೂ ಮಂಡ್ಯದಿಂದ ಎಕ್ಸಿಟ್ ಆಗ್ತಾ ಇದೀವಿ. ಸೊ ನಮ್ಮ ಟ್ರಿಪ್ ಇರೋದು ಮೈಸೂರು ಕಡೆ. ಯಾವ ಲೊಕೇಶನ್ ಅಂತ ಹೇಳಲ್ಲ ಸದ್ಯಕ್ಕೆ. ಬಂತು ಈಗ ಟ್ರೈನು ಕಾಣಿಸ್ತೈತೆ. ನನ್ನ ಕೈಲಂತೂ ತಡ್ಕೊಳಕ್ ಐತಿಲ್ಲ. ಟೀ ಕಾಫಿಗೆ ಏನಾರ ನಾಕ್ಲಿಲ್ಲ ಅಂದ್ರೆ ಇಲ್ಲಿ ವಿಂಡೋ ಇಂದ ಯಾರು ಬಿಡ್ತೀನಿ ಆಚೆಗೆ. ಹೇಳ್ಬೇಕು ಹೇಳಪ್ಪ, ನೀನಾರು ಹೇಳ. ಏನೋ ನಿನ್ ಬಾಧೆ? ಏನ್ ಬಾಧೆನೂ ಇಲ್ಲ. ಮಂಡ್ಯದಿಂದ ಬರ್ತಾ ಇದೀವಿ. ಪ್ರತಿ ಸತಿ ಟ್ರಿಪ್ ಮಾಡಿದಾಗಲೂ ಬಡ್ಡಿ ಮಗನ್ ಇದೇ ಕ್ವಾಟ್ಲೆ ನನಗೆ ಟೆನ್ಷನ್ ಐತೈತೆ. ಇವನೇನಾರ ಗಾಡಿ ನಿಲ್ಸ್ಲಿಲ್ಲ ಅಂದ್ರೆ ಕಿಟಕಿಯಿಂದ ಆಚೆಗೆ ಹಾರ್ಬಿಡ್ತೀನಿ ನಾನು. ಬೇಡ ಯಾಕೋ ವಿಸಲ್ ಹೊಡಿಬೇಕೇನೋ? ಹೊಟ್ಟೆ ಸಿದೈತೆ ಕಣ. ಏನಾರ ಟೀ ಕಾಫಿನಾರ ಕುಡಿಯುವ. ನೀನ್ ಹಿಂಗ್ ಮಾಡೋದು ಹೆಂಗೆ ಕತೆ ನಮ್ಗೆ? ನಾವ್ ಎಷ್ಟ್ ದಿನ ಅಂತ ಹಿಂಗೆ ಅನ್ಕೊಳ್ಳೋದು, ಹಿಂಗೆ ಮಾಡ್ಕೊಳ್ಳೋದು. ಒಳ್ಳೆ ಟೀ ಕೊಡಿಸ್ತೀನಿ ಬಾ. ಇಲ್ಲಿ ಯಾವ ಲೊಕೇಶನ್ ಅಲ್ಲಿ? ಲೊಕೇಶನ್ ಹೋಗಿದ ತಕ್ಷಣ ಒಳ್ಳೆ ಟೀ ಕೊಡಿಸ್ತೀನಿ. ಸರ್ಪ್ರೈಸ್ ಲೊಕೇಶನ್. ಸರ್ಪ್ರೈಸ್ ಲೊಕೇಶನ್ ಅಲ್ಲಿ ಒಳ್ಳೆ ಟೀ. ನಾವು ಎಷ್ಟು ಅಂತ ನಾವು ಹೇಳೋದು. ಮಕ್ಕಳದ್ದು ಒಂದೊಂದಲ್ಲ, ಬರೀ ಗಾಡಿ ನಿಲ್ಸು. ಗಾಡಿ ನಿಲ್ಸು ಅಂದ್ರೆ 100 ಕಿಲೋಮೀಟರ್ ಹೋಗಕ್ಕೆ 3 ತಾವು ನಿಲ್ಸು ಅಂತಾರೆ. ಮುಂದ್ಗಡೆ ಬಾಳೆಹಣ್ಣು ಗಾಡಿ ಹೋಯ್ತದ. ನಾವು ಬಾಳೆಹಣ್ಣು ಗಾಡಿ ಬಾಳೆಹಣ್ಣು ರೆಡ್ ಬಾಳೆಹಣ್ಣು. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡು. ಏನು ಲೊಕೇಶನ್ಗಲ್ಲ, ಟೀಗ್ ಹಾಕವ್ನೆ. ಆಲೆ ಓಡ್ತಾವನವನು ರಂಜಿ. ಈ ಟೈಮು ಮಗ 2 ನಿಮಿಷ ಟೈಮ್ ಕೊಡೋದು, ಅಷ್ಟರಲ್ಲಿ ಮುಗಿಸ್ಕೋಬೇಕು. ಸಿವನ್ ಮಾಡಿ ಬೇಗ, ಸಿವನ್ ಮಾಡ್ರು. ಅಯ್ಯಪ್ಪ ಶಿವ. ಬೇಗ ಕುಡ್ಕೋ ಹೋಗೋಣ. ವೆದರ್ ಚೇಂಜ್ ಆಗುತ್ತೆ, ಬಿಸಿಲು ಬರ್ತೈತೆ. ವಿಡಿಯೋ ಮಾಡ್ಕೊಂಡಿರ್ಲಿ, ಮಾಡ್ಕೊಂಡು ಬಿಸಿಲು ಬರ್ತೈತೆ, ವೆದರ್ ಚೇಂಜ್ ಆಗ್ಬಿಡುತ್ತೆ. ಬೇಗ ಹೋಗ್ಬೇಕು. ನೀ ಮಾಡು. ಫೈನಲಿ ನಾವೆಲ್ಲಕ್ಕೆ ಬರಬೇಕು ಅಂತ ಸ್ಕೆಚ್ ಹಾಕಿದ್ವು. ಆ ಲೊಕೇಶನ್ ಬಂದಿದ್ದೀವಿ. ಈಗ ಎಂಟ್ರ್ ಆಗ್ತಾ ಇದೀವಿ ಒಳಗಡೆ.
ಗೋಪಾಲ್ ಸ್ವಾಮಿ. ಇವಾಗ ಇನ್ನೇನು ಸ್ವಲ್ಪ ಡೆಸ್ಟಿನೇಷನ್ ಹತ್ರದಲ್ಲೇ ಇದ್ದೀವಿ. ಮುಂಚೆ ಬಂದಾಗ ಈ ಸ್ಟಾಪಲ್ಲಿ ನಿಲ್ಸಿದ್ವಿ ಬೈಕಲ್ಲಿ ಬಂದಾಗ. ಸೊ ಆ ಮೆಮರಿಗೋಸ್ಕರ ಮತ್ತೆ ನಿಲ್ಸಿರೋದು. ಫೋಟೋನ ಮುಂದೆ ಕ್ಲಿಪ್ಪಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ. ಲಾಸ್ಟ್ ಟೈಮ್ದು ಫ್ರೆಂಡ್ಸ್ ಎಲ್ಲ ಬಂದಿದ್ದು. ಸೊ ಇವಾಗ ಏನಾರು ಒಂದು ತೀಟೆ ಕೆಲಸ ಮಾಡೋಣ ಅಂತ ಗಾಡಿ ಬಂದಿಲ್ಲ ಅಷ್ಟೇ. 4 ಜನ ಹೋಗಿದ್ದು ನಾವು. 2 ಬೈಕು. ಸೊ ಸಿಂಪಲ್ ಆಗಿ ಫೋಟೋ ಶೂಟ್ ಮಾಡಿಕೊಂಡು ಹೋದ್ಸತಿ ಬಂದಾಗ ಹೋಗಿದ್ದು. ಇವಾಗ ಬಾರ್ಡ್ರಲ್ಲಿರೋ ಬಸ್ಸೊಂದಿಗೆ ಒಂದು ನಮಸ್ಕಾರ ಹೊಡ್ಕೊಂಡು ಮೇಲೆ ಹೋಗ್ಬೇಕು. ಇರ್ತವೆ ತೀಟೆ ಕೆಲಸ. ಬಹಳ ಟೈಮ್ ಆಯಿತು, ಬೇಗ ಹೋಗೋಣ. ಒಳ್ಳೆ ವೆದರ್ ಹೋಗಿ ನೋಡ್ಬೇಕು ಅಂದ್ರೆ ಅಲ್ಲಿ ಹೋಗ್ಲೇಬೇಕು. ಸ್ವರ್ಗ ನಾವು ಗೋವಾದಲ್ಲಿ ಒಂದ್ಸತಿ ಹೇಳಂದಲ್ಲ, ಗೋವಾದಲ್ಲಿ ಏನಿದೆ ಏನಿಲ್ಲ. ಅದೇ ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಪ್ಲೇಸ್ಗಳೈತೆ ಅಂತ ಹೇಳೋಣಲ್ವಾ. ಅದಕ್ಕೆ ಇವಾಗ ಹೋಗೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ. ಸ್ವರ್ಗ ಈಸ್ ಕಮಿಂಗ್ ಅಲ್ಲ, ಐ ಆಮ್ ಗೋಯಿಂಗ್ ಟು ಸ್ವರ್ಗ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನಾವು ಹೊಟ್ಟೆ ಎಸಿತೈತೆ ಅಂತ ನಾವು ಇದು ಮಾಡ್ತಾ ಇದೀವಿ. ಬೇವರ್ಸಿ ಆಲೆ ಬಂದು ಹಾಕೊಂಡು ತಿಂತಾವನೆ. ಬಟ್ಟು ಬನ್ನಿ ಫ್ರೆಂಡ್ಸ್, ಪಾಯಸ ತಿನ್ನೋದು. ಏನು ತಿನ್ನೋರಿ? ಪಾಯಸ ಅಲ್ಲ ನಮಗೆ ಹಾಲ್ಕೀರು. ಹಾಲ್ಕೀರು ಹಾಲ್ಕೀರು ಸೌಗೆ ಹಾಕಲ್ಲ. ಹಾಲ್ಕೀರು ಕಣಲ್ಲ. ಹಾಲ್ಕೀರು ಸಾವಿಗೆ ಹಾಲ್ಕೀರು. ಪಾಯಸ ಅಂದ್ರೆ ಏನು ಹಂಗಾರೆ? ಪಾಯಸ ಅಂದ್ರೆ ಬೇಳೆ ಪಾಯಸ. ಪಾಯಸ ಅಂದ್ರೆ ಪಾಯಸ. ಇದು ಪಾಯಸ, ಇದು ಆಯಾಸ. ಆಯಾಸ. ಇಲ್ಲಿ ಬಂದಿದ್ದೀವಿ ನಾವು. ಇಲ್ಲಿಂದ ಬಸ್ಸಲ್ಲಿ ಟಿಕೆಟ್ ತಗೊಂಡು ನಮ್ಗೆ ಎಲ್ಲಿ ಮೋಸ ಮಾಡ್ತಾರೆ ಅಂದ್ರೆ ಈ ಹೆಣ್ಮಕ್ಳಿಗೆ ಒಂದು ಮೋಸ ಮಾಡ್ತಾವ್ರೆ, ಹೆಣ್ಮಕ್ಳಿಗೆ ಫ್ರೀ ಅಂತೆ. ನಿನ್ನ ಮಾತು ಕೇಳಿಸ್ಕೊಂಡೆಲ್ಲ ನಗ್ತಿದ್ದಾರೆ. ಟಿಕೆಟ್ ತಗೊಂಡು ಇವಾಗ ಮೇಲೆ ಹೋಗೋಣ. ಅದಕ್ಕೆ ನೋಡಿ ಎಷ್ಟು ಹೆಣ್ಮಕ್ಳು ಅವ್ರೆ. ನಮ್ಮ ಹೆಣ್ಮಕ್ಳು ಆಧಾರ್ ಕಾರ್ಡು ಏಕೆ ಫೋನಲ್ಲಿ ಮೇಲೆ ಆಧಾರ್ ಕಾರ್ಡ್ ಫ್ರೀ ಅಂತ ಎಲ್ಲರೂ ಪುಕ್ಸಟೆ. ಈಗಿನ ಸಮಯದಲ್ಲಿ ನಾವು ಬಂದಿರುವ ಜಾಗ ಕೆಳಗಡೆ ತಪ್ಪಲು. ಇಲ್ಲಿ ಏನು ಹೇಳಬೇಕು ಅಂದರೆ ಬಿಸಿಲು ಚೆನ್ನಾಗೇ ಹೊಡಿತೈತೆ. ಚೆನ್ನಾಗೈತೆ ಬಿಸಿಲು. ಮೇಲ್ಗಡೆ ಹಿಮ ಐತಂತೆ, ಯಾಕೆಂದರೆ ಮೇಲೆ ದೊಡ್ಡದು. ನಾವು ಆಲ್ಮೋಸ್ಟ್ ಪರ್ವತ ಮೇಲೆ ನಿಂತ್ಕೊಂಡು ನೋಡ್ದಂಗೆ ಆಯ್ತದೆ. ಇವಾಗ ಏನು ಹೇಳಬೇಕು ಅಂತಂದರೆ ಎಲ್ಲ ತುಂಬವರೆ ಜನಸಾಗರ. ಇಲ್ಲಿ ಮಾತಾಡೋಕ್ಕೆ ಮಾತು ಬರ್ತಾ ಇಲ್ಲ. ಸಾರ್ವಜನಿಕರು ನಾನಿದ್ದೀನಿ. ನಾವು ಆಲ್ರೆಡಿ ನಿಂತರುವ ಮರ್ಯಾದಿಲ್ದೇನೆ ಬಸ್ ಬಂದಿಲ್ಲ. ನಮಗೆ ಬೇಜಾರಾಯ್ತಿದೆ. ಡ್ರೈವರ್ ಮೇಲೆ ನಮಗೆ ಬೇಜಾರಾಗ್ತಿದೆ. ಎಷ್ಟೊಂತ ಕಾಯೋದು. ನಾವು ಊಟ ಮಾಡಿದೆ, ಹೊಟ್ಟೆ ತುಂಬ ಯಾರಿಗೆ ಹೋಯ್ತು. ಇಲ್ಲಿ ಕೆಮ್ಮಣ್ಣು ಮಾರ್ರಿ ಕಾಸಾಯ್ತದೆ. ಯಾರು ಇವರೆಲ್ಲ? ಮಾತಾಡಿ. ಬಸ್ ಬಂದೈತೆ, ವೆಯ್ಟ್ ಮಾಡ್ತಾ ಇದೀವಿ. ಇನ್ನು ಫಸ್ಟ್ ವಿಡಿಯೋನ ಕಟ್ಟೆ ಮೊಬೈಲ್ ಕಟ್ಟಾಗಿ ನೀವು ಮೊಬೈಲ್ ನೋಡಿ ವಿಡಿಯೋ ಮಾಡಿ ನಮ್ಮ ನೋಡೋದಲ್ಲ. 4 ಗಂಟೆ ಕ್ಲಾಸ್ ಇಷ್ಟೊಂದು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾರೆ, ಎಲ್ಲ ನೋಡ್ತಾರೆ. ಮಾತಾಡಿ. ಅದು ಸ್ಟೋರೇಜ್ ಫುಲ್ ಮಾಡೋಕ್ಕೆ ಬಂದ್ಬಿಡುತ್ತೆ. ಪುನಃ ಚೆನ್ನಾಗಿರ್ತದೆ. ಅಲ್ಲಿ ಹೋಗಿರ್ತಾರಲ್ಲ ಅವ್ರು ಪುನಃ ಕರ್ಕೊಂಡ್ಬರ್ತಾರೆ. ಮುಂದೆ ಬಿಡಲ, ಮುಂದೆ ಹೋಗು ನೀನು. ಅದು ಒಟ್ಟಿಗೆ ಆಧಾರ್ ಕಾರ್ಡ್ ತೋರಿಸ್ಬೋದು 3 ಜನ. ನಿಂದು ಆಧಾರ್ ಕಾರ್ಡ್ ತೋರಿಸಿಲ್ಲ ನೀದು? ಅಲ್ಲಿ ಕೇಳೋ ಹಂಗೆ ಹೋಗಿ ಏನಂತ 2 ಸೈಡ್ ಅಂತ ಇವಾಗ ಇಲ್ಲೇ ಹೋಗ್ಬೇಕು ಕಣೋ. ಟಿಕೆಟ್ ತಗೊಂಡು ಬೈತಾರೆ. ಟಿಕೆಟ್ ತಗೊಂಡಂಗೆ ಹೋಗ್ಬೇಕು. ಹೋಯ್ತಾ ಇರೋದೆ ಬಸ್ ಹತ್ತಿ ಕ್ಯಾಂಪಸ್ಸು. ಇಲ್ಲೂ ಹೆಂಗಸ್ರು ಫ್ರೀ ಕೊಟ್ಟು ಎಲ್ಲ ಇದೆ ಗೌರ್ಮೆಂಟ್ ಬಸ್ಸಲ್ಲಿ ಅನ್ನೋದು, ಅದಕ್ಕೆ ಕಣ. ಎಲ್ಲೋದ್ರೂ ನಮ್ಮ ಋಣನೇ ಆಗೋಯ್ತಲ್ಲ ಅವ್ರದ್ದು. ಅಷ್ಟೇ, ನಮ್ಮ ಋಣದಲ್ಲೇ ಬದುಕಬೇಕು, ಋಣದಲ್ಲೇ ಇರಬೇಕು. ಸಾಯಾಗಂತ ಹೇಳಿದ್ರು ಫ್ರೀ ಬಸ್ ಬರಲಾಗಿ ಕಾಸು ಕಟ್ಟೋದು ನಾವು ಫ್ರೀಯಾಗಿ ಓಡಾಡೋದು ಇವರು.
ಬರೀ ಇದೇ ಆಯ್ತು. ನಮ್ಮ ಹಣೆ ಬರೋಣ ಇಷ್ಟ ಆಗೋಯ್ತು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಜನಗಳೇ ಹಿಂಗೆ, ಸಾಯೋವರೆಗೂ ನಮ್ಮ ಗುಣದಲ್ಲೇ ಬಿದ್ದಿರಬೇಕು ಅಂತಾರಲ್ಲ ಹಂಗೆ. ಓ ಹಾಯ್, ಇಲ್ಲಿ ಗಿಡ ಫ್ರೀ ಫ್ರೀ ಎಲ್ಲ ಫ್ರೀ. ಕಾಸ್ಕೊಂಡ ಟಿಕೆಟ್ ತೋರಿಸ್ತೇನೆ. ಎಂಟ್ರಿ ಬಿಟ್ರು. ಇವಾಗ ನಾವು ನಡ್ಕೊಂಡು ಮುಂದೆ ಕೆಂಪು ಬಸ್ಸಿಗೆ 210 70 ರೂಪಾಯಿ. 210 ಗೋಬೆಟ್ಟ ಅಂತೆ. ಪಾಗೇಟಿಂದ ಗೋಬೆಟ್ಟ ಮಗ, ಪಾಗೇಟಿಂದ ಗೋಬೆಟ್ಟ, ಗೋಬೆಟ್ಟದಿಂದ ಪಾಗೇಟು. ರಿವರ್ಸ್ ರಿಟರ್ನ್ ಕೊಟ್ಟವನ, ರಿಟರ್ನ್ ಟಿಕೆಟ್ 2 in 1. ಈ ಕಡೆ ಹತ್ತಿದ್ರೆ ಆ ಕಡೆ ಕರ್ಕೊಂಬಂದು ಅವ್ರು ಹೇಳಿಸ್ತಾರೆ ಫ್ರೀ ಟಿಕೆಟ್. ಜಾಗ ಹಿಡ್ಕಮ್ಮ, ಜಾಗ ಹಿಡ್ಕಮ್ಮ. ನಾವು ಅದ್ವಾನ್ ಕಾಸು ಕೊಟ್ಟು ಟಿಕೆಟ್ ತಗೊಂಡು ನಿಂತ್ಕೊಂಡು ಹೋಗುತ್ತಲ್ಲಪ್ಪ. ನಾವು ಟಿಕೆಟ್ ಕಾಸು ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತಗೊಂಡು ಸೀಟ್ ಕೊಡ್ತೇನೆ ಕೂತವ್ರೆ ಯಾರು. ಫ್ರೀ ಬಸ್, ಫ್ರೀ 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 ಫುಲ್ ಪಾರ್ಶಾಲಿಟಿ. ಏನು ನೀನು ಇದ್ದಿದೆಯಲ್ಲ ಇಲ್ಲೇನು ಸ್ವರ್ಗ ಕಮ್ಮಿಂಗ್. ಮಗ ಸಕ್ಕತ್ತ ಈ ಸತಿ ಸಿಕ್ಕಾಬಿಟ್ಟೆ ಇದೆ. ಹೋದ್ ಸತಿ ಬಂದ ಇಷ್ಟ ಇರ್ಲಿಲ್ಲ. ಚಿಕ್ ಚಕ್ ಚಿಕ್ ಚಿಕ್ ಚಕ್. ಇದೆಲ್ಲ ಬಾರೋ ಮಗ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದ ಇಲ್ವೋ ಗೊತ್ತಿಲ್ಲ. ಇಲ್ಲ ಏರ್ ಪ್ರೆಷರ್ ಸಿಕ್ಕಾಬಿಟ್ಟೆ ಇರುತ್ತೆ. ಅಯ್ಯೋ ಮಳೆ ಬರ್ತೈತೆ. ಎಲ್ಲ ಬಂದ್ರಾ? ನಮ್ಮ ಬಸ್ಸಲ್ಲೆಲ್ಲ ಬಂದ್ರಾ? ಬರ್ರಿ. ಫಸ್ಟು ದೇವಸ್ಥಾನಕ್ಕೆ ಹೋಗಿ ಮುಗ್ಬೋಣ. ಸೊ ಇವಾಗ ಇಲ್ಲೇ ಮೇಲ್ಗಡೆ ದೇವಸ್ಥಾನ ಫಸ್ಟು ದರ್ಶನ ಮಾಡ್ಕೊಂಡು ಬಿಡ್ತೀವಿ. ಏ ಇಲ್ಲ ಕಣ್ ಬಾರ, ಓಪನ್ ಐತೆ. ಬಾಗ ಚಳಿ ಚಳಿ. ಅಯ್ಯೋ ಮಗ, ಸ್ಲಿಪ್ಪರ್ ಇಲ್ಲ ಬಿಟ್ಬಿಡಿ. ಸ್ಲಿಪ್ಪರ್ ಇಲ್ಲ ಬಿಟ್ರು. ಯಪ್ಪ ನೆಲನೇ ಐಸ್ ಕೊಡ್ದಂಗೆ ಕೊರಿತೈತೆ. ಲೋ ಮಗ, ಐಸ್ ಮಳೆ ಐಸ್ ಮಳೆ. ಅಯ್ಯಯ್ಯೋ ಚಳಿ 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 ಚಳಿ. ಬಂದ್ರ ಬೇಗ. ಯಪ್ಪ ವೆದರ್ ಮಾತ್ರ ಅಲ್ಟಿಯಾಗಿದೆ. ನಾವು ಹೋದ್ ಸರಿ ಬಂದಾಗ ಸ್ವಲ್ಪ ಕಮ್ಮಿ ಇತ್ತು, ಈ ಸರಿ ಅಂತೂ ಸೈಕಾಗಿದೆ ವೆದರು. ಫುಲ್ಲು ಕೋಲ್ಡು, ಸಿಕ್ಕಾಪಟ್ಟೆ ಇಬ್ಬನಿ, ಇಬ್ಬಿ ಗಾಳಿ. ನಾನು ಮಾತಾಡ್ತಾ ಇರೋದು ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ. ಬೇಗ ಬೇಗ ಬಂದರು ಅಂದರೆ ಅಷ್ಟು ದೇವ್ರ ದರ್ಶನ ಮಾಡೋಣ, ಆಮೇಲೆ ನೆಕ್ಸ್ಟು ಇವಾಗ ಫೋಟೋ ಶೂಟ್ ಸ್ಟಾರ್ಟ್ ಆಗೈತೆ. ಇವಾಗ ನಮ್ದಲ್ಲ, ಅವ್ರದ್ದು. ಆಂಟಿ ಅಕ್ಕ ಎಲ್ಲ ತೆಗಿತಾ ಇದ್ದೀನಿ. ಯಾವ ಕೇಳೋ ತಗೊಂಡೈತೆ ಕಣ ಏನು ಹಿಡಿತೈತೆ ಗಾಡಿ. ಫೋಟೋ ಶೂಟ್ ಮಾಡೋದು ಬಿಸಿ ಆಗ್ಬಿಟ್ಟದೆ. ಗಾಳಿ ಬರ್ತೈತೆ, ಅಷ್ಟು ಬರ್ತೈತೆ. ಅವಾಗ ಬಂದಾಗೆಲ್ಲ ಫುಲ್ ಆಗಿತ್ತು, ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಯಿತು. ಬಿಸಿಲು ಗೊತ್ತಾಯ್ತಲ್ಲ. ಯಾರು ಕೇಳೋರು ಮಕ್ಕಳು ಅವಾಗಿಂದ ನಾನು ಫೋಟೋ ತೆಗಿತಲ್ಲ, ಬರೀ ಇವ್ರದೇ ತಗೋತಾವ. ನಂದು ಒಂದು ತೆಗಿಲ್ಲ ಫೋಟೋ, ಅವಾಗಿಂದ ಬರೀ ನಿಮ್ಮದೇ ಆಯಿತು.
ಈಗ ಫೋಟೋ ಶೂಟ್ ವಿಡಿಯೋ ಶೂಟ್ ಎಲ್ಲ ಮುಗಿದೈತೆ. ಫೋಟೋ ನೆಕ್ಸ್ಟ್ ಲೊಕೇಶನ್ ಅದೇನು ಅಂತ ಹೇಳಲ್ಲ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ನೀವೇ ನೋಡಿ, ನೋಡಿ ಆಮೇಲೆ ಕಾದ್ ನೋಡಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ನೋಡ್ರಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಎಂಟರ್ಟೈನ್ಮೆಂಟ್ಗೆ ಏನು ಕಮ್ಮಿ ಇಲ್ಲ ನಮ್ಮ ರಂಜಿತಾ ಇದ್ರೆ. ರಂಜಿತ್ ಸಿಕ್ಕಾಪಟ್ಟೆ ಗಾಡಿ ತಲೆ ಕೂದಲ ಫುಲ್ ಆಯಿತು. ಸೊ ಫೈನಲಿ ನಾವು ಹೋಗ್ಬೇಕಾಗಿರೋ ಬಸ್ ಬಂತು. ಇಲ್ಲೊಬ್ರು ಟಿಕೆಟ್ ಬೇರೆ ತೀರಿಸ್ಕೊಂಡವ್ರೆ. ಫುಲ್ ರಶ್ ಆಗ್ಬಿಡುತ್ತೆ. ಅಲ್ಲೇ ಫುಲ್ಲು ಜನ ಎಲ್ಲ ಫುಲ್ ಓಡಾಡು. ಈಗ ಇವಾಗ ಸ್ವಲ್ಪ ಲೈಟಾಗಿ ಮಳೆ ಸ್ಟಾರ್ಟ್ ಆಗ್ತೈತೆ. ಅದೇ ರಿಟರ್ನ್ ಹೋಗ್ತಾ ಇದೀವಿ. ಈಗ ಫ್ರೀ ಟಿಕೆಟ್ ಅವ್ರು ಜನ ಮುಂದೆ ನಿಂತ್ಕೊಂಡ್ಬಿಟ್ಟಾರೆ. ಈಗ ನಾವು ಡ್ರೈವರ್ ಸೀಟಿನ ಹತ್ತಿರ ಬರ್ತಾ ಎಲ್ಲಿ ಹೇಳೋ, ನರಸೀಪುರದ ಎಲ್ಲೋ ನಗರದಲ್ಲಿ ಬೋಸುಡಿಗೆ ಹೇಳಿ ಹತ್ತಿನ ಬರೋವಾಗಲೂ ನಿಂತ್ಕೊ ಬಂದಿದ್ದೀವಿ. ಈ ಕಡೆ ಪ್ರೋಗ್ರಾಮ್ ಇದೆ, ಹೋಗ್ಬೇಕು. ಪ್ರೋಗ್ರಾಮ್ ಇದೆ. ಇಲ್ಲ ಮೋಸ್ಟ್ಲಿ ಇಷ್ಟೇ ಅಲ್ಲ, ಫ್ರೀ ಟಿಕೆಟ್ ಅವ್ರೆ ಜಾಸ್ತಿ. ಇನ್ನು ಹಿಡಿತವ್ರೆ. ರಂಜಿ ನುಗ್ಗು, ಕಿಟಕಿಲೆ ನುಗ್ಬಿಡ ರಂಜಿ. ಜಾಗ ಸಿಗುತ್ತೆ ಕಣ. ಫೈನಲಿ ಒಂದು ಕಡೆ ಟ್ರಿಪ್ ಮುಗೀತು, ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಸೊ ಸಕ್ಕತ್ತಾಗಿತ್ತು ಇವತ್ತು. ಬರೀ ತಿನ್ನೋದೆ, ಲೈಟಾಗಿ ಚುರುಮುರಿ ತಿನ್ಕೊಂಡು ಹೊರಡ್ತಾ ಇದ್ದೀವಿ ಈಗ. ಸೊ ಈಗ ವೇಟು ನೆಕ್ಸ್ಟ್ ಲೊಕೇಶನ್ನು. ಮಗ ನೆಕ್ಸ್ಟ್ ಲೊಕೇಶನ್ಗೆ ಎಷ್ಟು ದೂರ ಆಯಿತು? ತುಂಬ ದೂರ ಐತೆ ಇಲ್ಲಿಂದ. ಎಷ್ಟು ಒಂದು 150 ಬರುತ್ತಾ? ನೋಡೋಣ. ಅಲ್ಲಿ 200 ಸಮಥಿಂಗ್ ಬರುತ್ತೆ. 200 ಸಮಥಿಂಗ್ ಬರುತ್ತಾ? ಏನು ಲೈಫಲ್ಲಿ ಫಸ್ಟ್ ಟೈಮ್ ತೆಪ್ಪದಲ್ಲಿ ಹೋಗ್ತಾ ಇದ್ದೀನಿ. ಕಾವೇರಿ ರಿವರು, ತಲಕಾಡು. ಗೆಸ್ ಮಾಡಿರಲ್ಲ, ತಲ್ಕೊಡೋಣ ಬೇಡ. ಹೌದಾ, ಆಯಿತು. ಗೆಸ್ ಮಾಡಿ ಬ್ರಿಡ್ಜ್ ಹಾಕಿಲ್ಲ, ಚೆನ್ನಾಗಿತ್ತಲ್ಲ. ಇವತ್ತು ನನ್ನ ಮಕ್ಕಳ ಥರ ಕೂತಾರ ಇಬ್ಬರು. ನಾನು ಇರ್ಸ್ಕೊಂಡು ನೋಡ್ರಿ. ಏಯ್ ನೀರು ಹಾಕ್ಬಿಡ ಸುಮ್ಮನೆ. ನೋಡಿ ಅಲ್ಲಿ ಹೋಯ್ತು, ಕ್ಯಾಮ್ರಾ ಮೇಲೆ ಬೀಳ್ತು ನೀರು. ಕರೆಕ್ಟಾಗಿ ಕ್ಯಾಮ್ರಾ ಮೇಲೆ ಬೀಳ್ತು. ಚಟ್ಪಟ್ ಬಿಡು. ಚೀಂಟ ಪಕ್ಕ ಹಾಂ, ಬರೀ ಇಂಥವೇ ಬಾತ್ಗಳು ಇಡ್ಕೋದು. ಬಾತ್ಗಳು ಇಲ್ಲ ಇದು ಮುಗಿಯೋದು. ಹಾಂ, ಆಲೇ ಒಂದು 7-8 ವರ್ಷ ಆಯ್ತಲ್ಲ. ಜಲಕ್ರೀಡೆ. ಬೇಡ, ಬ್ಯಾಲೆನ್ಸ್ ತಪ್ತದೆ. ಏಯ್ ಬೇಡ ಸುಮ್ನಿರ, ಇದು ಆರಾಮಾಗೈತೆ. ನೀನೇನು ಸರ್ಕಸ್ ಮಾಡ್ಬಿಡಕ್ಕೆ ಹೋತ್ ನಮ್ಮನೆ. ಅಂಕಲ್ ಹೇಳ್ತಾವ್ರಲ್ಲ ಬೇಡ ಅಂತ. ನಿಂತ್ಕೊಂಬೋದಲ್ವಾ? ಬ್ಯಾಲೆನ್ಸ್ ಸಿಗಲ್ಲ ಕಣ ಅವ್ರಿಗೂ. ಸುಮ್ಮನೆ ಅವ್ರು ಏನಕ್ಕೆ ಕಷ್ಟ ಪಡ್ತೀಯ? ಹಾಂ, ಸುಮ್ಮನೆ ನೀನು ಆರಾಮಾಗಿ ಪರ್ಲೆ ಆಟ ಆಡ್ಬಿಡ. ನೀನು ಬೇಕಾ? ಹೈ ಭಯ. ನಿನ್ನ ಹತ್ರ ಇರಲಿ ಬೇಕಾರೆ, ನನ್ನ ಹತ್ರ ಕಳಿಸ್ತೀನಿ, ಪೋಸ್ಟ್ ಮಾಡ್ಬಿಡು. ಆಯ್ತು ಮಗ, ಅದನ್ನು ಹಾಕ್ತೀನಿ ಮಗ ಕ್ಲಿಪ್ಪು. ಕಾವೇರಿ ಇಲ್ಲ, ನಮ್ಮ ಫೇಸ್ ನೀನು ನೋಡಿದ್ರೆ ನಿಮ್ಮ ಫೇಸ್ ನಾನು ನೋಡಿದ್ರೆ. ಅಯ್ಯಯ್ಯೋ ಹೇಗಿದೆ ಈಗ? ನೀನು ವಿಡಿಯೋ ನಿಂಗೆ ಮಾಡ್ತಿದ್ದಾನೆ ಆಮೇಲೆ. ಫಸ್ಟ್ ಟೈಮ್ ಹೋಟೆಲ್ ಬಂದ್ರೆ ಮಜವಾಗೈತೆ. ಏನ್ ಮಗ? ಅದಕ್ಕೆ ಹೇಳಿದ್ರು ಸಾಕು ಅವ್ರು ಮಾಡ್ಕೋಬೇಕು ಮಾಡಿದೆ ಅವ್ರದ್ದು. ಜಿಂಗ್ ಚಕ್ ಜಿಗ್ ಜಿಗ್ ಚಕ್ ಜಿಂಗ್ ಚಕ್. ಸಿಕ್ಕಾಪಟ್ಟೆ ನೀರು ಬಂದ್ಬಿಟ್ಟೈತೆ ಈ ಸತಿ ಕಾವೇರಿ ನದಿಲಿ. ನನಗೆ ಗೊತ್ತೈತೆ. ನೀರು ಎತ್ತಿರೋದಕ್ಕೆ ಫುಲ್ಲು ನೀರು ಬಂದ್ಬಿಟ್ಟೈತೆ. ನಾವು ಆರಾಮಾಗಿ ಇಲ್ಲೇ ಆಟ ಆಡ್ಬೋದಾಗಿತ್ತು, ಇಲ್ಲಿವರೆಗೂ ಬರ್ಬೋದಾಗಿತ್ತು. ಸೊ ಇವಾಗ ಅಲ್ಲೇ ಸೊ ಆರಾಮ ಅಲ್ಲೇ ಆಟ ಆಡ್ಕೋಬೇಕು. ಇಲ್ಲಿ ಗಂಟೆ ಯಾರನ್ನೂ ಬಿಡಲ್ಲ ಪಕ್ಕದಲ್ಲಿ. ಇನ್ನು ಮುಂದೆ ಗಂಟೆ ಹೋಗ್ಬೋದಾಗಿತ್ತು. ಸೊ ಫುಲ್ ಆಗ್ಬಿಟ್ಟೈತೆ ನೀರು. 100 ರೂಪಾಯಿ ಕೊಟ್ಟರೆ ಒಳಗಡೆ ಎಲ್ಲ ಕರ್ಕೊಯ್ತೀರಿ ಅಂತ ಅಣ್ಣ ಹೇಳಿದ್ರು. 50 ರೂಪಾಯಿಗೆ ಸಾಕು ಅಂತ. ಇದೇ ಸೈಕಾಗೈತೆ. ಆರಾಮಾಗಿ ಕಡೆಯಿಂದ ಹೋಗಿ ಆ ಕಡೆಯಿಂದ ಸುತ್ತಾಡ್ಕೊಂಡು ಗಾಡಿ ಬಂದು ನಿಂತಿದ್ದೀವಿ. ಈಗ ರೌಂಡ್ ಹಾಕಿದ್ದೀವಿ. ನೆಕ್ಸ್ಟ್ ಟೈಮ್ ಬರ್ರಿ, 55 ರೂಪಾಯಿ ಅಣ್ಣಿಗೆ ಕೊಡ್ರು. ಅಲ್ಲಿ ನೋಡು ಜಲಕ್ರೀಡೆ ಹೆಂಗಾಡ್ತಾವ್ರೆ. ಜಲಕ್ರೀಡೆ ಒಬ್ಬರು
ಈಗ ಇಲ್ಲಿಗೆ ಜಲಕ್ರೀಡೆ ಮುಕ್ತಾಯವಾಗಿದೆ. ಈಗ ಭೋಜನ ಕಾರ್ಯಕ್ರಮ ಆರಂಭಿಸ್ತಾರೆ. ಸೊ ಊಟ ಮಾಡಿಲ್ಲ, ಟೈಮ್ ಆಯಿತು ಅಂತ ಚುರುಮುರಿ ತಿಂತಾಯಿದ್ದೀವಿ. ಸೈಕ ಐತೆ. ಅಂಕಲ್ ಮಖ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. ಇವರೇ ಅಲ್ಲಿ ಗೋಬಿ ಅಂಗಡಿ ಪಕ್ಕ ಹಾಕತ್ತಿರುತ್ತೆ. ಎಲ್ಲಿ ಮುಂಚೆ ಅಲ್ಲಿ ಗೋಬಿ ಅಂಗಡಿ ಇತ್ತಲ್ಲ, ಅಲ್ಲಿ ಪಕ್ಕದಲ್ಲಿ ಇಲ್ಲಿ ಗೋಬಿ ಅಂಗಡಿ ಐತೆ, ಅಲ್ಲಿ ಹಾಕಂತಾರಂತೆ. ತಲಕಾಡು ಎಂಟ್ರಿ ಆದರೆ ಪಾರ್ಕಿಂಗಿಂದ ಒಳಗೆ ಹೋಗೋ ರೋಡು. ಸೊ ಇಲ್ಲೇ ಇರುತ್ತೆ ಅಂಕಲು. ಚಿರುಮುರಿ ಮಾತ್ರ ಸೈಕಾಗೈತೆ, ಮಾವಿನಕಾಯಿ ಫ್ಲೇವರು ಗೊತ್ತು ಬಿಡು ನೀನು ಅಲ್ಲೇ ಸಕ್ಕರ ಐತೆ. ಸೊ ಅದಕ್ಕೆ ಇನ್ನೊಂದು ಹೇಳಿದ್ವಿ, ಮಾಡ್ತಾವ್ರೆ. ಯಾರು ನೆಕ್ಸ್ಟ್ ಬಂದರೆ ಇಲ್ಲಿ ಬನ್ನಿ, ಟೇಸ್ಟು ಸೂಪರು. ಇಜ್ಜುಡ ಮಗ ಪೂರ್ತಿ ಕೊಟ್ಟಿದ್ದು ಕವರಲ್ಲಿ ಅರ್ಧ ಇವನೇ ಗೋರ್ಕೊಂಡ. ಸ್ವಲ್ಪ ನೋಡಲ್ಲ, ಸ್ವಲ್ಪ ಅಂದ್ಬಿಟ್ಟು ಎಷ್ಟು ಗೋರವನೆ. ಸೊ ಇವಾಗ ನಮ್ಮ ಸೆಕೆಂಡ್ ಲೊಕೇಶನ್ ಟ್ರಿಪ್ ಮುಗೀತು. ಇವಾಗ ಗೋ ಟು ಒನ್ ಮೋರ್ ಲೊಕೇಶನ್ನು. ಸೊ ಇದು ಮೇಯ್ನ್ ಲೊಕೇಶನ್ ನಮಗೆ. ಅದನ್ನು ಮುಗಿಸ್ಕೊಂಡು ಟುಮಾರೋ ಬ್ಯಾಕ್ ಟು ಮಂಡ್ಯ, ನಮ್ಮೂರು ಮಂಡ್ಯ. ಹೋತ್ ನನ್ನ ಮಗನೇ. ಇನ್ನೇನು ಸಮಾಚಾರ? ನಮ್ದು ಬಿಡ್ರಿ ನಿಮ್ದು ಹೇಳ್ರಿ, ಹೆಂಗೈತೆ ಲೈಫು. ಓಕೆನಾ ಲೊಕೇಶನ್? ಲೊಕೇಶನ್ ನೋಡಿ, ಒಂದು ಊಟ ಕೊಡ್ಸಿಲ್ಲ, ಹೊಟ್ಟೆ ಹಸಿತೈತೆ. ಏನ್ ಮಾಡೋದು ಹೇಳ್ಕೊಳಕ್ಕಾಗಲ್ಲ ವಿಡಿಯೋದಲ್ಲಿ, ಆದ್ರೂ ಓಕೆ ಮೇಡಮ್. ಒಂದು ಊಟಕ್ಕೆ ನಿಲ್ಲಿಸ್ತೀನಿ ಅಂದ್ರೆ ಬೇಡ ಬೇಡ ಅಂತ ಬಡ್ಕತ್ತಾರೆ. ನಿಲ್ಸ್ಬೇಡ, ಹೋಗು 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 ಅಂತಾರೆ. ಊಟಕ್ಕೆ ನಿಲ್ಸಕ್ಕೂ ಬಿಡಲ್ಲ. ನಿಮ್ದೇ ಊಟನೂ ಮಾಡ್ಕೊಟ್ಟಿಲ್ಲ. ಬರೀ ಚುರುಮುರಿ ತಿನ್ಕೊಂಡು ಕಾಲ ಕಳ್ಸವ್ರೆ. ಇವತ್ತು ಊಟದ ಟೈಮ್ ಮುಗ್ದೇ ಹೋಗಿದ್ರು. ಟೈಮ್ ಆಲ್ರೆಡಿ 4:45 ಆಯ್ತೈತೆ. ಲೇಟ್ ಮಾಡಿದ್ದು ತಾವೇ ಕಣ್ರಿ ಡ್ರೈವರ್. ಹೌದಾ? ನೋಡ್ರಿ, ಬೆಲೆನೇ ಇಲ್ಲ ಡ್ರೈವರ್. ಇವ್ರೇನ್ ಗೊತ್ತಾ, ಡ್ರೈವರ್ ಅಂತಾನು ಹೇಳ್ತಿದ್ರು. ಟ್ರಸ್ಟೆಡ್ ಡ್ರೈವರ್ ಇವರು. ಟ್ರಸ್ಟ್ ಇಟ್ಟಿದ್ದೀವಿ ನಾವು ಇವ್ರ ಮೇಲೆ. ನೀಟಾಗಿ ಕರ್ಕೊಂಡು ಬರ್ತಾರೆ. ಇದು TMT ಕಂಪನಿಗೆ ಟ್ರಸ್ಟ್. ಅಗ್ನಿ TMT ಕಬ್ಬಣ ಬರೀ ಇಂಥವೆ ಹಿಂಗೆ ಏರ್ಸಿ ಹಿಂಗ್ ಮೇಲೆ ಏರ್ಸಿ ಒಂದೇ ಸರಿ ಮೇಲೆ ತುಪ್ಪಕ್ಕಂತ ಕೆಳಕ್ ಹಾಕ್ಬಿಡ್ತಾರೆ. ಎಷ್ಟೇ ಏನೇ ಮಾಡಿದರೂ ಬಗ್ಗಿಸಿ ಬಿಡುವುದೇ TMT ಕಬ್ಬಿಣ. ಏನೇನೋ ಹೇಳ್ತಾವನೆ ಇಂಡೈರೆಕ್ಟ್ ಆಗಿ. ಚಿನ್ನ ಬೇಕಾದ್ರೆ ಮಾಡ್ಬಿಟ್ರೆ ಊಟಕ್ಕೆ ನಿಲ್ಸ್ಬೇಕು ಹೋಗಲ್ಲ. ಮಗ. ನಾನ್ ಸ್ಟಾಪ್ ಹೊಡೆದ್ಬಿಡ್ತೀನಿ. ತಂದೂರಿ ಚಾಯ್ ಹಾಕು. ಅನ್ನೂರಲ್ಲಿ ತಂದೂರಿ ಚಾಯ್ ಗಂತ ಊಟಕ್ಕೆ ನಿಲ್ಲಿಸ್ತೀವ ಇಲ್ವಾ ಗೊತ್ತಿಲ್ಲ. ಶಿವ ಇವಾಗ ಟೀ ಟೈಮ್. ತಂದೂರಿ ಟೀ ಹಿಡ್ಕೊ ಹಂಗೆ ಒಂದು ಸ್ವಲ್ಪ ಶಿವ. ಸೊ ಇವಾಗ ಕಾರು ವಾಶಕ್ಕೆ ಬಿಟ್ಟಿದ್ದೀನಿ, ಯಾಕಂದರೆ ನಾಳೆ ಬೆಳಗ್ಗೆ ಪೂಜೆ ಮಾಡಿಸ್ಬೇಕು. ಮಹಾರಾಷ್ಟ್ರ ಬೆಟ್ಟಕ್ಕೆ ಬಂದಾಗ ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ, ಹೊಸ ಗಾಡಿ ಅಲ್ವಾ. ಸೊ ಅದಕ್ಕೆ ಕೌದಳ್ಳಿ ಹತ್ರ ಕಾರ್ನ ವಾಶಕ್ಕೆ ಬಿಟ್ಟಿದ್ದೀನಿ. ಗಾಳಿ ತೆಗಿತಾವ್ರೆ, ಡಸ್ಟ್ ಎಲ್ಲನೂ. ಒಂದು 1/2 ಅವರ್ ಆಗುತ್ತೆ. ಯಾಕಂದರೆ ಈಗ 7 ಗಂಟೆಗೆ ಚಿನ್ನತ್ತೇರಿದೆ. ಅಷ್ಟರಲ್ಲಿ ಗಾಡಿ ವಾಶ್ ಮಾಡಿಸ್ಕೊಂಡು ಹೋಗಬೇಕು. ನಾನು ಬೆಳಿಗ್ಗೆ ಪೂಜೆ ಮಾಡಿಸೋದು. ಸೊ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಪೂಜೆ ಮಾಡ್ಸೋಕ್ಕೆ ಗಾಡಿ ತೊಳೆಯೋಕ್ಕಾಗಲ್ಲ, ಹಿಂಸೆ ಕೆಲಸ. ಸೊ ಅಲ್ಲಿ ತೊಳ್ಸೋಣ ಅಂದರೆ ನೀಟಾಗಿ ಕ್ಲೀನ್ ಆಗೋಲ್ಲ ಗಾಡಿ. ಅದಕ್ಕೆ ಇಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ರೆ ಇನ್ನೇನು ಗಾಡಿ ಎತ್ತಲ್ಲ. ಬೆಳಿಗ್ಗೆ ಎದ್ದು ಆರಾಮಾಗಿ ಗಾಡಿ ಪೂಜೆ ಮಾಡಿಸ್ಕೊಂಡು ಓಡೋದು. ಮಂದಿ ಹೀರೋ ಥರ ನಿಂತ್ಕೊಂಡು ಪೋಸ್ ಕೊಡ್ತಾವನೆ ಇಲ್ಲಿ. ಬ್ಯಾಗ್ ಕಾಯ್ತಾವನಂತೆ. ನೀಟಾಗಿ ಕಾಯಪ್ಪ ಬ್ಯಾಗ್ಗಳು. ಆಯ್ತು. ನಾನು ಗಾಡಿ ಕಾಯಾಕ್ಬಿಟ್ಟಿದ್ದೀನಿ, ಇವನ್ನ ಬ್ಯಾಗ್ ಕಾಯಾಕ್ಬಿಟ್ಟಿದ್ದೀನಿ. ಇದು ಮಾಡೋದನ್ನ ಏನ ಅದೆಲ್ಲ ಗಾಡಿ ನನ್ನ ರಾಣಿ ಸ್ನಾನ ಮಾಡ್ತಾವಳಿ. ಗಾಡಿ ತಗೊಂಡ್ಮೇಲೆ ಫಸ್ಟ್ ಟೈಮ್ ಸ್ನಾನ ಮಾಡಿಸ್ತಾ ಇರೋದು. ಬೆಳ್ಳಗೈತಾಳೆ, ಅಲ್ಲ ಕೆಂಪಗಾಯ್ತಾಳೆ. ನನ್ನ ರಾಣಿ ರೆಡಿ ಆದಳು. ಶೋರೂಮಿಂದ ಬಂದಮೇಲೆ ಫಸ್ಟ್ ಟೈಮ್ ವಾಶ್ ಮಾಡಿಸ್ಕೊಂಡು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಅಲ್ಲಿ ಪೂಜೆ ಮಾಡಿಸ್ಬೇಕು. ಇವಾಗ ಇಲ್ಲಿಂದ ಹೊರಡ್ಬೇಕು. ಇವಾಗ
ಉಗೇ 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 ಅಂತೂ ಇಂತೂ ಮಹದೇಶ್ವರನ ಸನ್ನಿಧಾನಕ್ಕೆ ಬಂದೇ ಬಿಟ್ಟು ಇನ್ನೇನು 2-3 ತಿರುವುಗಳು ಅಷ್ಟೇ. ಜೂಮ್ ಮಾಡಬೇಕಾದ್ರೆ ಅದನ್ನ ಸ್ಲೋ ಮಾಡ್ತಾನೆ ಲೋಕಲ್ ಜಂತಗಲ್ಲ ಲೋಕಲ್ ತಿರುಮಲೆ ಗಾಡಿ ಇಲ್ಲೇ ರೈಟ್ ತಾನೆ. ಈಗ ಸೀದಾ ಪಾರ್ಕಿಂಗ್ ಹೋಗ್ಬಿಡೋಣ. ಮಗ ಅವ್ರ ಮನೆಗೆ ಹೋಗ್ಬೇಕು ಅಂದಲ್ಲ. ಹೋಗೋಣ ಬರ. ಪೆಟ್ರೋಲ್ ಹಾಕ್ಸ್ಬಿಡಲ್ಲ ಇದು ಈಗಲೇ ಬೇಡ ಬಾರಲ್ಲ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗೋದು ನಾವು? ದರ್ಶನ ಮಾಡ್ಬಾರ್ದು ನೀನು. ದರ್ಶನ ಮಾಡೋಕ್ಕಿಲ್ಲ, ಆರಾಮಾಗಿ ಎದ್ದು ದರ್ಶನ ಮಾಡ್ಕೊಂಡು ಹೋಗೋಣ ಬಾ. ತಿಮ್ಮನವ್ರು ಗೊತ್ತಲ್ಲ ಅಷ್ಟೇ. ಆಮೇಲೆ ಒಂದು 6 ಗಂಟೆ ಹೌದಾ? ಗಾಡಿ ಹಂಗಾರೆ ನೋಡೋ ಇವ್ನು ಇರ್ತಾನ ಡೈರೆಕ್ಟ್ ಅಣ್ಣಂಗೆ ಹೇಳ್ಬಿಟ್ಟು ಡೈರೆಕ್ಟ್ ಯಾಕೆ ಹತ್ರ ಇಡಿ ನೀನು ಮುಂದಕ್ಕೆ ಹೋಗೋ. ಗೇ ಮಾದಪ್ಪ ಅಂತೂ ಇಂತೂ ಫೈನಲಿ ಮಹದೇಶ್ವರ ಬೆಟ್ಟ ಕಮಿಂಗು. ಸೊ ನಾವು ಚಿನ್ನತ್ತೇರು ನೋಡೋಕೆ ಬರೋಣ ಅಂತ ಅಂದ್ಕೊಂಡು ಆಲ್ರೆಡಿ ಚಿನ್ನತ್ತೇರು ಮುಗ್ದೇ ಹೋಗೈತೆ. ನಮ್ಮ ದುರಾದೃಷ್ಟ, ಯಾಕಂದರೆ ಕಾರ್ ವಾಶ್ ಮಾಡಿಸ್ಕೊಂಡು ಬರೋದೇ ಸ್ವಲ್ಪ ಲೇಟ್ ಆಗೋಯ್ತು. ಆಲ್ಮೋಸ್ಟ್ ಜನ ಎಲ್ಲ ಖಾಲಿನೇ ಆಗೋಗವ್ರೆ. ಬೆಳಿಗ್ಗೆ ದರ್ಶನ ಮಾಡೋರು ಸ್ವಲ್ಪ ಜನ ಉಳ್ಕೊಂಡವ್ರು ಅಷ್ಟೇ. ಇನ್ನೊಂದು ಅರ್ಧ ಗಂಟೆ ಬೇಗ ಬಂದಿದ್ರೆ ಆರಾಮಾಗಿ ಚಿನ್ನತ್ತೇರು ನೋಡ್ಕೊಂಡು ಕಣ್ಣು ತುಂಬ್ಕೋಬೋದಾಗಿತ್ತು. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಇವರಿಬ್ಬರು ಎಲ್ಲಪ್ಪ ಹೋದ್ರು. ಇವಾಗ ನೆಕ್ಸ್ಟು ಹೊಟ್ಟೆ ಹಸಿತೈತೆ, ದಾಸೋಹ ಕಾರ್ಯಕ್ರಮಕ್ಕೆ ಹೋಗಬೇಕು. ಆರಾಮಾಗಿ ಒಂದು ರೌಂಡ್ ಹಾಕ್ಕೊಂಡು ದೇವಸ್ಥಾನ ಸುತ್ತ ಲೈಟಿಂಗ್ಸ್ ನೋಡ್ಕೊಂಡು ಹೋಗೋಣ. ಸೊ ಈಗ ಫೈನಲಿ ಹೊಟ್ಟೆ ಕೂಳಾಕಬೇಕು. ದೇವಸ್ಥಾನ ಹತ್ರ ಹೋಗೋಣ ಅಂದರೆ ಬೇಡ ಅಂತ ಸುಮ್ಮನೆ ಅದು. ದೇವಸ್ಥಾನಕ್ಕೆ ಬೆಳಿಗ್ಗೆ ಹೋಗ್ತೀವಿ. ಈಗ ಹೊಟ್ಟೆಗೆ ಮೇವು ಹಾಕ್ಕೊಂಡು ಬೇಡ ಅಂತ ಮುಂದಿನ ಕಾರ್ಯಕ್ರಮ ಏನು ಅಂತ ಆಮೇಲೆ ನೋಡೋಣ. ಹಾಂ, ಭೋಜನ ಶಾಲೆ ಅಂತೆ, JSS. ನೋಡುವ ಹೆಂಗಿರ್ತದೆ ಊಟ. ನಮ್ಮ ದೋಸ್ತ ಚೆನ್ನಾಗಿರ್ತದೆ ಅಂತ ಅವನು. The next day. ಕಳ್ಳ ಅವ್ರ ರಂಜಿ ಅಲ್ಲಿ ಓಡ್ತಾವನೆ. ಅಂತೂ ಇಂತೂ ದರ್ಶನ ಮುಗೀತು. ಕಟ್ ಬಿಡಕ್ಕೆ ಆಯ್ತಲ್ಲ ನನ್ನ ಕೈಲಿ. ಯಪ್ಪ, ಹಿಂದ್ಗಡೆ ವ್ಯೂ ಎಲ್ಲ ತೋರಿಸು. ಕ್ಲೀನಾಗಿ ಮಾದಪ್ಪನ ಬೆಟ್ಟ ಹಿಂಗೆ ನೋಡಿ. 7 ಬೆಟ್ಟದ ಒಳಗಡೆ 77 ನದಿಯ ಒಡೆಯ ಮಾದಪ್ಪ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಹೊತ್ಕೋಯ್ತಾ ಇದ್ದೀವಿ ನಾಷ್ಟಕ್ಕೆ. ಪ್ರಸಾದ ದೇವಸ್ಥಾನದಲ್ಲೇ ಕೊಡ್ತಾರೆ ನಾಷ್ಟವ. ನನಗೆ ಅವನು ಯಶು ಥರ ಕಾಣಿಸ್ಬಿಟ್ಟ. ತಿಂಡಿ ಕೊಡ್ತಾರೆ. ಸಸ್ಯ ಈಗ ತಿಂಡಿ ತಿನ್ಕೊಂಡು ಮುಂದೇನು ಕಾರ್ಯಕ್ರಮ ಅಂತ ಆಮೇಲೆ ಆಯೋಜನಿಸ್ತೀವಿ. ಹಾಂ 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 ಏನಿಲ್ಲ ರಂಜಿ, ತಿಂಡಿ ರಶಿರಂಗೈತೆ. ಇಲ್ಲಿ ಆಲ್ರೆಡಿ ದಾಸೋಹ ನಡೀತಾ ಇದೆ, ರಶ್ ಏನಿಲ್ಲ. ಓಕೆ ಜನ ಫುಲ್ಲು ಕ್ಯೂ ಸಿಸ್ಟಮ್ ಖಾಲಿ ಐತೆ. ಆದರೂ ಸುತ್ತ ಹಾಕೊಂಡು ಬರಬೇಕು. ಡೈರೆಕ್ಟಾಗಿ ಇಲ್ಲೇ ಬಿಟ್ಬಿಟ್ಟಿದ್ರೆ ಹೋಗಿರೋದು. ಏನೋ ಮಾಡೋರೆ ಪಲಾವ ಏನಪ್ಪ ಅದು. ಏನು ಪರ್ದಿ ಫಸ್ಟ್ ತಿಂಡಿ ಚೆನ್ನಾಗೈತೆ. ಸೂಪರ್ ತಿಂಡಿ, ಕಂಬಟ್ ಭೋಜನ. ಯಾವಾಗಲೂ ಬಾತ್ ಮಾಡ್ತಿದ್ರು, ಈ ಸತಿ ಏನೋ ಇದು ಮಾಡ್ಬಿಟ್ಟಾರೆ. ಹೈಕಾಗೈತೆ ನಂಚ್ಕೊಳಕ್ಕೆ ಕೊಡೆ. ನೋಡ್ರಿ, ಇದು ಹುಲಿವಾಹನ. ನೆಕ್ಸ್ಟ್ ರುದ್ರಾಕ್ಷಿ ಮಂಟಪ, ಅಲ್ಲಿರೋದು ಬಸವವಾಹನ. ಒಟ್ಟು ಈ 3 ತೇರು. ಹೇಳಿ ಅದ 3 ತೇರು ಟೈಮಿಂಗ್ಸ್ ಇರುತ್ತೆ. ದಿನಕ್ಕೆ 3 ಟೈಮು. ಆ ಟೈಮಲ್ಲಿ ಅವ್ರವ್ರ ಭಕ್ತಾದಿಗಳು ಹರಕೆ ಹೊತ್ಕೊಂಡಿರ್ತಾರಲ್ಲ, ಅಂದರೆ ಯಾವ ತೇರು ಎಳಿತೀರ ಅಂತ ಅರ್ಕೆ ಇರುತ್ತಾ? ಅವ್ರು ಬಂದು ಭಕ್ತಾದಿಗಳು ಹರಕೆ ಹೊತ್ಕೊಂಡಿರ್ತಾರಲ್ಲ, ಆ ಟೈಮಲ್ಲಿ ಬಂದು ಇಲ್ಲಿ ಟಿಕೆಟ್ ತಗೊಂಡು ಅವ್ರನ್ನ ನೆರವೇರಿಸ್ಕೊತಾರೆ. ಸಪ್ರೇಟ್ ಅರ್ಕೆ ಇರ್ತದ? 3 ಸೇರ್ಸ್ ಒಂದು ಅರ್ಕೆನಾ? 3 ಸೇರ್ಸಲ್ಲ, ಒಂದೊಂದು ಹರಕೆ. ಹುಲಿ ವಾಹನ ಅಲ್ಲಿ ಆನೆ ಆನೆ ಒಳಗಡೆ ಇದೆ, ಎಂಟ್ರಿ ಆಗಿದೆ. ಆನೆ ಇದೆ
ಬರೀ ಹಂಗೆ ಇದು ಲಾಡು ತಗೋಬೇಕಲ್ಲ, ಲಾಡು ಇದು ಆನೆ ಮಂಟಪ ಹತ್ರ ಪಕ್ಕದ್ದು ಲಾಡು ಕೌಂಟ್ರು. ಇಲ್ಲಿ ರೈಟ್ ಸೈಡ್ ಐತಲ್ಲ ಯಳಂದೂರು ಮಹದೇಶ್ವರ ಚಿತ್ರಮಂದಿರ. ಲೋ ಇಲ್ಲಿಗೆ ಟೆಂಟ್ ಹಾಕಬಿಟ್ರು ಇವರು, ಥಿಯೇಟ್ರ್ ಅವ್ರು ಇಲ್ಲಿಗೆ ಬಂದ್ಬಿಟ್ರಾ? ಬಂದಿರ್ಬೇಕು. ಏಯ್ ಬರೀ ಖಾಲಿ ಅದು ಏನು ಸಗದ ಕಾಣಿಸ್ತಿದೆ. ಆ ಮೋಡದ ಬಿದ್ದರ್ಗೆ ಸಕ್ಕತ್ತ ಕಾಣಿಸ್ತಾ ಇದೆ ಮಗ. ನಾನು ಕ್ಯಾಮ್ರಾ ತಂದ್ಬಿಟ್ಟಿದ್ರೆ ಹಂಗೆ ಸ್ನ್ಯಾಪ್ ಹಾಕ್ಬಿಡ್ತೀವಿ. ಹಾಲೆ ಹತ್ತತ್ರ ನಾವು ತುಂಬ ವರ್ಷದಿಂದ ನೋಡ್ತಾ ಇದ್ದೀವಿ ಕಣ ಇದು. ಇನ್ನು 50 ವರ್ಷ ಆಗಿಲ್ಲ. ಏಯ್ ಆಗಿಲ್ಲ, ಔಟ್ ಆಫ್ ಫೋಕಸ್ ಆಗ್ತದೆ. ಆನೆ ಬಂತುಂದಾನೆ, ಯಾವ ಊರಾನೆ, ಮಾದಪ್ಪನ ಆನೆ. ಸಖತ್ತಾಗೈತೆ ಮಗ. ಅಂದರೆ ಇದು ಸ್ವಲ್ಪ ಹೈಟ್ ಇಲ್ಲ ಮಗ, ಕುಳ್ಳ ಏನೋ ಇದು ನಮ್ಮ ಇದ್ರದ್ದಲ್ಲ, ಶಾರ್ಟ್ ಬಾಡಿ. ಸೊ ಇವಾಗ ನಾನು ಲಕ್ಷ್ಮೀ ಪೂಜೆ ರೆಡಿ ಮಾಡಿಸ್ತಾ ಇದ್ದೀನಿ. ಇವಾಗ ಪೂಜೆ ಮಾಡಿಸ್ಕೊಂಡು ಹೊರಡಬೇಕು. ಬೇಡ. ಸೊ ಇವಾಗ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ಒಳಗಡೆ ಎಲ್ಲ ಚಿತ್ರಕಲೆ ಬರೆಯೋಕೆ ಹೇಳ್ತವ್ರೆ, ನಾನು ಬೇಡ ಅಂತ ಇದ್ದೀನಿ. ಯಾಕಂದರೆ ತೇವ ಇದ್ದಾಗ ಓಕೆ, ಅದು ಒಣಗಿದ ತಕ್ಷಣ ಫುಲ್ಲು ಡ್ರೈ ಆಗಿ ಎಲ್ಲ ಒಳಗಡೆ ಎಲ್ಲ ಧೂಳು ಆಗ್ಬಿಡುತ್ತೆ. ಸೊ ಅದು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಏನು ಬರ್ಸ್ತಾ ಇಲ್ಲ, ಬರೀ ಒಂದು ಹೋಗಿ ಬರ್ಸ್ತೀನಿ ಅಷ್ಟೇ. ಇವಾಗ ಪೂಜೆ ಮಾಡಿಸ್ಕೊಂಡು ಸೀದಾ ನೆಕ್ಸ್ಟ್ ಲೊಕೇಶನ್ಗೆ ಹೋಗಬೇಕು. ಅಲ್ಲಿಂದ ಸೀದಾ ಮಂಡ್ಯ. ಇಲ್ಲಿ ನಮಗೆ ಮಹದೇಶ್ವರಂ ಬೆಟ್ಟಕ್ಕೆ ಬಂದರೆ ಇವನೇ ಇನ್ಫ್ಲೂಯೆನ್ಸರು ನಮಗೆ. ಯಾಕಂದರೆ ಬೆಟ್ಟದಲ್ಲೇ ಅವನಲ್ಲ, ನಮ್ಗೆ ಇಲ್ಲಿ ಬಂದರೆ ಏನೂ ಟೆನ್ಷನ್ ಆಗಲ್ಲ. ಹಾಂ ಏನಾ ಅದೇ ಗೇಟ್ ಅದದು. ಸ್ವಲ್ಪ ಸುಡು ಅಂದ್ರೆ ಸುಡ್ತಾನೆ ಕಾಣಲ್ಲ, ಸುಟ್ಟೇ ಬಿಟ್ಟು ನಮಗೆ. ಏನಂತ ತಡ್ಲ ಹತ್ಲಿ ಸ್ವಲ್ಪ ಹಿಡ್ಕೊಂಗೆ. ಬರದ್ನಾ ಬನ್ನಿ ಸರ್. ಸರ್ ಬಾನೆಟ್ ಓಪನ್ ಮಾಡಬೇಕು. ಕೊನೆಗೂ ನಾನು ಗಾಡಿ ತಗೊಂಡ್ಮೇಲೆ ಮಹದೇಶ್ವರಂ ಬೆಟ್ಟದಲ್ಲಿ ಪೂಜೆ ಮಾಡಿಸ್ಬೇಕು ಅನ್ನೋ ಆಸೆ ಮುಗೀತು. ಸೊ ಅಲ್ಲಿಂದ ಗಾಡಿ ಪೂಜೆ ಮಾಡಿಸ್ಕೊಂಡು ಮಹದೇಶ್ವರಂ ಪ್ರಸಾದನ ತಗೊಂಡು ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೊರಟ್ವಿ. ಅಂತೂ ವೀಡಿಯೋದ ಕೊನೆ ಹಂತಕ್ಕೆ ಬಂದು ತಲುಪಿದ್ದೀವಿ. ನಾವು ಮುಂದಿನ ಲೊಕೇಶನ್ಗೆ ಹೋಗೋಕ್ಕಾಗಿಲ್ಲ. ಸೊ ಯಾಕೆಂದರೆ ಟೈಮೂ ಸಿಕ್ಕಲಿಲ್ಲ, ನಾವು ಬೇರೆ ಕಡೆಯೆಲ್ಲ ಹೋಗಬೇಕಾಗಿತ್ತು. ಸೊ ಆ ಲೊಕೇಶನ್ಗೆ ನಾವು ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ವೀಡಿಯೋ ಮಾಡಾಕ್ತೀನಿ. ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.